ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಜುಕ್ಕಿ LK1903ASS. ಅದರಲ್ಲಿ ಗ್ರೀಸ್ ಅಪ್ ಎರರ್ ಅಂದರೆ 220 ಎರರ್. ಮಿಷಿನ್ ಆನ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು 220 ಎರರ್ ಬರ್ತಾ ಇರುತ್ತೆ. ಇದು ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ಹೊಸಬ್ರು ಯಾರೆಲ್ಲ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯರ್ ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಈಗ ಡೈರೆಕ್ಟು 220 ಎರರ್ ಬರ್ತಾಯಿದೆ. ನಾನು ಈ ಕಡೆ ಸೆಂಟ್ರ್ ಏನು ರಿಸೆಟ್ ಕೀ ಏನು ಬಟನ್ ಇದೆ, ಸಿಮ್ಮಲ್ಲಿ ನೋಡ್ಬೋದು ಬ್ಲೂ ಸೆಂಟ್ರ್ ಬಟನ್, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಎರರ್ ಹೋಗುತ್ತೆ. ತಿರ್ಗಾ ರೆಡಿ ಕೊಟ್ಟರೆ ಮಿಷಿನ್ ರನ್ ಆಗುತ್ತೆ, ನೋ ಪ್ರಾಬ್ಲಮ್. ತಿರ್ಗಾ ರನ್ ಆಗುತ್ತೆ. ತಿರ್ಗಾ ಮಿಷಿನ್ನ ಆಫ್ ಮಾಡಿ ಆನ್ ಮಾಡಿದ್ರೆ ತಿರ್ಗಾ ಅದೇ ಎರರ್ ಬರುತ್ತೆ. ಓಕೆನಾ? ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪ ಅಂದರೆ ಎಮ್ ಕೀ ನಿಮ್ಗೇನು ಕಾಣ್ತಾ ಇದೆ, ರೆಡಿ ಕೀ ಪಕ್ಕದ ಸೆಂಟ್ರದು, ಆಮೇಲೆ ಲಾಸ್ಟ್ ಎಮ್ ಕೀ ಏನಿದೆ ಇದನ್ನು ಹಿಡ್ಕೊಂಡು ಮಿಷಿನ್ನ ಆನ್ ಮಾಡಿ. ಆನ್ ಮಾಡಿದಷ್ಟು ನಿಮಗೆ 1.24 ಪ್ರೋಗ್ರಾಮ್ ಓಪನ್ ಆಗುತ್ತೆ. ಅದಾದಮೇಲೆ ಬ್ಯಾಕ್ ಬನ್ನಿ, ಮೈನಸ್ ಬಟನ್, ಪ್ರೋಗ್ರಾಮ್ ನಂಬರ್ ಕಾಣ್ತಾ ಇದೆಯಾ 245, ಅದಕ್ಕೆ ಹೋಗಿ ರೆಡಿ ಕೀ ಪ್ರೆಸ್ ಮಾಡಿ. ನಿಮಗೆ ಅದರಲ್ಲಿ 1004 ಆಗಿದೆ ಕೌಂಟಿಂಗು. ಓಕೆ, ಇದನ್ನು 0 ಮಾಡಬೇಕು. 0 ಯಾವ ಥರ ಮಾಡೋದು ಅಂದರೆ ಸೆಂಟ್ರ್ ಬಟನ್ ಏನು ರೀಸೆಟ್ ಕೀ ಬಟನ್ ಏನಿದೆ ಸೆಂಟ್ರ್ ಬಟನ್, ಅದನ್ನು ಪ್ರೆಸ್ ಮಾಡಿ ನಿಮಗೆ 0 ಆಗುತ್ತೆ. ಅದನ್ನು ಒಂದು ಟೈಮ್ ರೆಡಿ ಕೀ ಕೊಡಿ, ರೆಡಿ ಪ್ರೆಸ್ ಮಾಡಿ ಒಂದು ಸರಿ. ಓಕೆ, ಇವಾಗ ಮಿಷಿನ್ ಆಫ್ ಮಾಡಿ ಆನ್ ಮಾಡಿ. ನಿಮಗೆ ಯಾವುದೇ ತರಹ 220 ಎರರ್, ಗ್ರೀಸ್ ಅಪ್ ಎರರ್ ಬರಲ್ಲ. ಓಕೆ, ನನ್ನ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.